ಸೆಕೆಂಡ್ ಪಿಯುಸಿ ಜಿಯೋಗ್ರಫಿ ನೋಟ್ಸ್ ಅಧ್ಯಾಯ 3 ಮಾನವನ ಆರ್ಥಿಕ ಚಟುವಟಿಕೆಗಳು 2 ಅಂಕದ ಪ್ರಶ್ನೋತ್ತರಗಳು ಪಾರ್ಟ್ 2. ಪ್ರಶ್ನೆ 1. ದ್ವಿತೀಯ ಮತ್ತು ತೃತೀಯ ಆರ್ಥಿಕ ವ್ಯಕ್ತಿಗಳಿಗಿರುವ ವ್ಯತ್ಯಾಸವೇನು? ಉತ್ತರ: ದ್ವಿತೀಯ ಆರ್ಥಿಕ ವ್ಯಕ್ತಿಗಳು ಕೈಗಾರಿಕೆಗಳಲ್ಲಿ ಕಾರ್ಯನಿರ್ವಹಿಸುವವರು. ಇಲ್ಲಿ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನಾಗಿ ಮಾಡುವರು. ತೃತೀಯ ಆರ್ಥಿಕ ವ್ಯಕ್ತಿಗಳು ಗ್ರಾಹಕರಿಗೆ ಸೇವೆಯನ್ನು ಒದಗಿಸುವರು. ಪ್ರಶ್ನೆ 2. ಗಣಿಗಾರಿಕೆಯ ವಿಧಗಳು ಯಾವುವು? ಉತ್ತರ: ಗಣಿಗಾರಿಕೆಯ ವಿಧಗಳೆಂದರೆ 1. ತೆರೆದ ಗಣಿಗಾರಿಕೆ, 2. ಅಂತರ್ಗುಹೆ ಗಣಿಗಾರಿಕೆ, 3. ಸುರಂಗ ಗಣಿಗಾರಿಕೆ. ಪ್ರಶ್ನೆ 3. ದ್ವಿತೀಯ ಉದ್ಯೋಗಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. 1. ರಾಷ್ಟ್ರೀಯ ಆದಾಯ ಮತ್ತು ವಿದೇಶಿಯ ವಿನಿಮಯವನ್ನು ನೀಡುತ್ತವೆ. 2. ಹೆಚ್ಚು ಉದ್ಯೋಗವನ್ನು ಒದಗಿಸುತ್ತವೆ. 3. ವ್ಯವಸಾಯ ಕ್ಷೇತ್ರಕ್ಕೆ ಅಗತ್ಯವಾದ ಯಂತ್ರಗಳನ್ನು ಒದಗಿಸುತ್ತದೆ. 4. ವ್ಯವಸಾಯ ಕ್ಷೇತ್ರದಲ್ಲಿನ ಉದ್ಯೋಗದ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಪ್ರಶ್ನೆ 4. ಮೀನುಗಾರಿಕೆಯ ವಿಧಗಳು ಯಾವುವು? 1. ಸಿಹಿನೀರಿನ ಮೀನುಗಾರಿಕೆ, 2. ತೀರ ಪ್ರದೇಶದ ಮೀನುಗಾರಿಕೆ, 3. ತೆರೆದ ಸಮುದ್ರದ ಮೀನುಗಾರಿಕೆ. ಪ್ರಶ್ನೆ 5. ಮರ ಕಡಿಯುವ ಉದ್ಯಮವು ಸಮಶೀತೋಷ್ಣ ವಲಯದಲ್ಲಿ ಹೆಚ್ಚು ಅಭಿವೃದ್ಧಿಯಾಗಿದೆ ಏಕೆ? ಉತ್ತರ: 1. ವಿಸ್ತಾರವಾದ ಪ್ರದೇಶದಲ್ಲಿ ಒಂದೇ ಜಾತಿಯ ಮರಗಳು ಬೆಳೆದಿರುವುದು. 2. ಆಧುನಿಕ ಯಂತ್ರಗಳಿಂದ ಮರಗಳನ್ನು ಸುಲಭವಾಗಿ ಕಡಿಯುವುದು. 3. ಉತ್ತಮವಾದ ಸಾರಿಗೆ ಸೌಲಭ್ಯದ ಅಭಿವೃದ್ಧಿ. 4. ಅರಣ್ಯದ ಉತ್ಪನ್ನಗಳಿಗೆ ಸಮೀಪದಲ್ಲಿಯೇ ಕೈಗಾರಿಕೆಗಳು ಇರುವುದು ಹಾಗೂ ಮಾರುಕಟ್ಟೆ ಇರುವುದು. 5. ಈ ವಲಯದ ಮರಗಳಿಂದ ಹಡಗು ಮತ್ತು ಕಾಗದದ ನಿರ್ಮಾಣಕ್ಕೆ ಬಳಸುವರು. ಪ್ರಶ್ನೆ 6. ಆಹಾರ ಸಂಗ್ರಹಣೆಯ ವೃತ್ತಿಯನ್ನು ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿ. ಪ್ರಕೃತಿಯಿಂದ ನೇರವಾಗಿ ಆಹಾರವನ್ನು ಸಂಗ್ರಹಿಸುವುದನ್ನು ಆಹಾರ ಸಂಗ್ರಹಣೆ ಎನ್ನುವರು. ಪ್ರಪಂಚದ ಕೆಲವು ಬುಡಕಟ್ಟು ಜನರು ಇಂದಿಗೂ ಕೂಡ ತಮ್ಮ ಆಹಾರಕ್ಕಾಗಿ ಹಣ್ಣು, ಗೆಡ್ಡೆ, ಗೆಣಸು, ಕಾಯಿ, ಎಲೆ ಹಾಗೂ ಪ್ರಾಣಿಗಳನ್ನು ಅವಲಂಬಿಸುವರು. ಪ್ರಶ್ನೆ 7. ಪ್ರಪಂಚದ ಬೇಟೆಗಾರಿಕೆಯನ್ನು ಅವಲಂಬಿಸುವವರು ಯಾರು? ಹೆಸರಿಸಿ. 1. ಅಮೆಜಾನ್ ಪ್ರದೇಶದ ರೆಡ್ ಇಂಡಿಯನ್ನರು. 2. ಮಲೇಷಿಯಾದ ಸೆಮಾಂಗ್ ಜನರು. 3. ಕಲಹರಿ ಮರುಭೂಮಿಯ ಬುಷ್ಮನ್ ಜನರು. 4. ಸಹಾರಾ ಮರುಭೂಮಿಯ ಬೆಡೋಯಿನ್ ಜನರು. 5. ತಾಂಡ್ರ ಪ್ರದೇಶದ ಎಸ್ಕಿಮೋ ಮತ್ತು ಲ್ಯಾಪರರು. Thank you for watching part 3 5 marks question and answer coming soon. Subscribe my YouTube channel. Please like, share, comment my YouTube channel.